ಮಂಡ್ಯಕ್ಕೆ ಅಕ್ರಮವಾಗಿ ಬಾಂಗ್ಲಾ ಪ್ರಜೆಗಳು ಕಾಲಿಟ್ಟಿದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ. ಗಂಟು ಮೂಟೆ ಸಮೇತ ಸುಮಾರು 50ಕ್ಕೂ ಹೆಚ್ಚು ಜನ ಮಂಡ್ಯದ ರೈಲ್ವೆ ನಿಲ್ದಾಣದ ಬಳಿ ಕಾಣಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಂತೆ, ಅವರನ್ನ ಚೆಕ್ ಮಾಡ್ತಾ ಇದ್ದಂತೆ ಅವರ ಬಳಿ ಏನು ಐಡಿ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಅದೆಲ್ಲವೂ ಕೂಡ ಪಶ್ಚಿಮ ಬಂಗಾಳದ ಅಡ್ರೆಸ್ ಅನ್ನ ತೋರಿಸ್ತಾ ಇದೆ. ಯಾವಾಗ ಇದರ ಬಗ್ಗೆ ತೀವ್ರವಾಗಿ ವಿಚಾರಣೆಯನ್ನ ನಡೆಸಿದ್ರು ಬಿಜೆಪಿ ಕಾರ್ಯಕರ್ತರು, ಆ ಕ್ಷಣನೇ ಅಲ್ಲಿಂದ ಕೆಲ ವಲಸಿಗರು ಕಾಲ್ಕಿತ್ತಿದ್ದಾರೆ. ರೈಲ್ವೆ ಸ್ಟೇಷನ್ ಅಲ್ಲಿ ಕಂಡು ಬಂದಂಥ ಒಂದು ದೃಶ್ಯ ಆಯಿತು. ಇದರಿಂದ ಒಂದು ಪ್ರಶ್ನೆ ಅಂತ ಉದ್ಭವಿಸ್ತಾ ಇದೆ. ಹಾಗಿದ್ರೆ ರಾಜ್ಯ ಸರ್ಕಾರ ಎಲ್ಲ ಒಂದು ಕಡೆ ತನ್ನ ನಿರ್ಣಯಗಳಿಂದ ಬೇರೆ ಬೇರೆ ದೇಶಗಳ ಎಸ್ಪೆಷಲಿ ಬಾಂಗ್ಲಾದಿಂದ ಬರುವಂಥ ಅಕ್ರಮ ವಲಸಿಗರೇನಿದ್ದಾರೆ ಅವರಿಗೆ ಒಂದು ದೊಡ್ಡ ಗೇಟ್ವೇ ಅನ್ನ ಮಾಡಿಕೊಡ್ತಾ ಅಂತ ರಾಜ್ಯ ಸರ್ಕಾರದ ನಿರ್ಣಯಗಳು, ಧೋರಣೆ ಇದೆಲ್ಲವೂ ಕೂಡ ವಲಸೆ ಬಂದಿರುವಂತಹ ಅಕ್ರಮ ನಿವಾಸಿಗಳಿಗೆ ಸ್ವರ್ಗದಂತೆ ಭಾಸವಾಗ್ತಿದ್ಯಾ ಕರ್ನಾಟಕ? ಹಾಗಿದ್ರೆ ಯಾಕಂದ್ರೆ ಮಂಡ್ಯದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಗಂಟು ಮೂಟೆ ಸಮೇತ ಬಂದಿದ್ರು, ರೈಲ್ವೆ ಸ್ಟೇಷನ್ ಅಲ್ಲಿ ಕಾಣಿಸ್ಕೊಂಡಿದ್ರು. ಇನ್ನು ಆ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಅವ್ರನ್ನ ಪ್ರಶ್ನೆ ಮಾಡಿ ಅವ್ರ ಬಳಿ ಇದ್ದಂತಹ ಡಾಕ್ಯುಮೆಂಟ್ಸ್ ಅನ್ನ ಖುದ್ದಾಗಿ ಅವರೇ ತಡಕಾಡಿದ್ದಾರೆ. ಅವ್ರಿಗೆ ಅಧಿಕಾರ ಇಲ್ಲ, ಬಟ್ ಸ್ಟಿಲ್ ವಿಚಾರಿಸಿದ್ದಾರೆ. ಆಗ ಅಲ್ಲಿದ್ದಂಥ ಅಷ್ಟೂ ಜನರ ಬಳಿ ಐದರ್ ಐಡಿ ಕಾರ್ಡ್ ಅಥವಾ ವೋಟರ್ ಐಡಿ ಅಥವಾ ಆಧಾರ್ ಕಾರ್ಡ್, ಈ 3 ಡಾಕ್ಯುಮೆಂಟ್ಸ್, ಇದರ ಅಡ್ರೆಸ್ ತೋರಿಸ್ತಾ ಇದ್ದದ್ದು ಪಶ್ಚಿಮ ಬಂಗಾಳದ ಕಡೆ. ಸೊ ಹೀಗಾಗಿ ಇವರೆಲ್ಲರೂ ಅಕ್ರಮ ವಲಸಿಗರು ಅನ್ನೋದು ಎಲ್ಲ ಒಂದು ಕಡೆ ಒಂದು ಸಂಶಯ ಮೂಡಿದೆ. ಅದರ ಜೊತೆಗೆ ಯಾವಾಗ ಅವರು ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳೋದಕ್ಕೆ ಶುರು ಮಾಡಿದ್ರು, ಆ ಕ್ಷಣಕ್ಕೇನೆ ಅಲ್ಲಿಂದ ವಲಸಿಗರು ಕಾಲ್ಕಿತ್ತಿದ್ದಾರೆ. ಸೊ SIR ಪ್ರಕ್ರಿಯೆ ನಡೀತಿರುವಂಥದ್ದೇ ಈ ಕಾರಣಕ್ಕಾಗಿ. ಯಾರೆಲ್ಲ ಇನ್ಎಲಿಜಿಬಲ್ ವೋಟರ್ಸ್ ಇದ್ದಾರೋ ಪರಿಷ್ಕರಣೆ ಮಾಡಿ ಅಂಥವ್ರನ್ನ ಲಿಸ್ಟ್ನಿಂದ ಕಿತ್ತು ಬಿಸಾಕುವಂಥ ಕೆಲಸ SIR. ಆದರೆ ರಾಜ್ಯ ಸರ್ಕಾರ ಈಗ ನೋಡಿದ್ರೆ ಯಾವೆಲ್ಲ ಸಿಟಿಸನ್ಗಳಿಗೆ ತೊಂದರೆ ಆಗಿದೆಯೋ ಅಂಥವ್ರಿಗೆ ನಾವು PRC ಕೊಡ್ತೀವಿ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್. ಇದನ್ನ ಸರ್ಕಾರದ ಕಡೆಯಿಂದ ಕೊಟ್ಟಂತಹ ಸಂದರ್ಭದಲ್ಲಿ ಇದು ಅಫಿಷಿಯಲ್ ಡಾಕ್ಯುಮೆಂಟ್ ಆಗುತ್ತೆ. ಅಂಡ್ SIR ಪ್ರಕ್ರಿಯೆಯಲ್ಲಿ ಯಾವುದೇ ತಗಾದೆಯನ್ನ ತೆಗೆಯದೆ ಅವರ ಹೆಸರನ್ನ ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಅದರ ಅಥೆಂಟಿಸಿಟಿಯನ್ನ ಸರ್ಕಾರವೇ ಎಸ್ಟಾಬ್ಲಿಷ್ ಮಾಡ್ತಿರುವಂಥದ್ದು. ರಾಜ್ಯ ಸರ್ಕಾರ ಇದರ ಬಗ್ಗೆ ಗಂಭೀರ ಚಿಂತನೆಯನ್ನು ನಡೆಸಬೇಕು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಮಂಡ್ಯದ ಪ್ರತಿನಿಧಿ ನಂದೀಶ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ನಂದೀಶ್, ಈಗ ಒಂದ್ ಕಡೆ ರಾಜ್ಯ ಸರ್ಕಾರದ PRC ನಿರ್ಧಾರ ರಾಜ್ಯದ ಭದ್ರತೆಗೇನೆ ಒಂದು ಧಕ್ಕೆ ಅಂತ ಹೇಳಬಹುದು, ಒಂದು ಕುತ್ತು ಅಂತ ಹೇಳಬಹುದು. ಇನ್ನೊಂದು ಕಡೆ ಮಂಡ್ಯದಲ್ಲಿ ಇವತ್ತಿಗೆ ಕಾಣಿಸ್ಕೊಂಡಂಥ 50ಕ್ಕೂ ಹೆಚ್ಚು ಜನ ಅಕ್ರಮ ವಲಸಿಗರು ಅಂತ ಹೇಳಲಾದಂಥ ವ್ಯಕ್ತಿಗಳು. ಸೊ ಹಾಗಿದ್ರೆ ಈಗ ಇವರ ಕುರಿತಂತೆ ಪೊಲೀಸರು ಏನಾದರೂ ಕ್ರಮವನ್ನು ಕೈಗೊಂಡಿದ್ದಾರಾ? ಖುದ್ದಾಗಿ ಅಧಿಕೃತವಾಗಿ ಇವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರಾ? ಏನ್ ಕತೆ? ಖಂಡಿತ ರಾಹುಲ್, ಕೆಲ ದಿನಗಳ ಹಿಂದೆ ಅಷ್ಟೇ ಮೈಸೂರಿನಲ್ಲೂ ಕೂಡ ಇಂಥದ್ದೇ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಅಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಬಾಂಗ್ಲಾ ವಲಸಿಗರು ಅಂತ ಹೇಳುವಂತಹ ಒಂದಷ್ಟು ಮಂದಿ ಮೈಸೂರಿಗೆ ಬಂದಿದ್ರು. ಆ ನಿಟ್ಟಿನಲ್ಲಿ ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಕೂಡ ಅವರನ್ನ ಹಿಡಿದು ಪೊಲೀಸರು ಒಪ್ಪಿಸುವಂತ ಕೆಲಸವನ್ನ ಮಾಡಿದ್ರು. ಬಳಿಕ ಅವರ ಒಂದು ತಪಾಸಣೆ ವೇಳೆ ಬಾಂಗ್ಲಾ ಅಲ್ಲ, ಪಶ್ಚಿಮ ಬಂಗಾಳ ಮತ್ತು ಬೇರೆ ಬೇರೆ ರಾಜ್ಯಗಳಿಂದ ಬಂದಂತವರ ಮಾಹಿತಿಗಳು ಕೂಡ ಲಭ್ಯವಾಗಿತ್ತು. ಇದೀಗ ಅಂಥದ್ದೇ ಒಂದು ಘಟನೆ ಮಂಡ್ಯದಲ್ಲೂ ಕೂಡ ನಡೆದಿರುವಂತದ್ದು. ಮಂಡ್ಯದ ರೈಲ್ವೆ ನಿಲ್ದಾಣದ ಸಮೀಪ ಬಿಜೆಪಿ ಕಾರ್ಯಕರ್ತರಿಗೆ ಒಂದಷ್ಟು ಜನರು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಆರೋಪವನ್ನು ಮಾಡ್ತಾ ಇರುವಂತದ್ದು, ಏನು ಗುಂಪಾಗಿ ಬಂದಿರುವಂತಹ ವಲಸಿಗರು ಇವರು ಬಾಂಗ್ಲಾದಿಂದ ಬಂದಿದ್ದಾರೆ ಎಂಬ ನಿಟ್ಟಿನಲ್ಲಿ ಒಂದು ಆರೋಪಗಳನ್ನ ಬಿಜೆಪಿ ಕಾರ್ಯಕರ್ತರು ಕೂಡ ಮಾಡಿರುವಂತದ್ದು. ಸದ್ಯ ಅದೇ ನಿಟ್ಟಿನಲ್ಲಿ ಪೊಲೀಸರಿಗೂ ಕೂಡ ಬಿಜೆಪಿ ಕಾರ್ಯಕರ್ತರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಜನರು ಮಂಡ್ಯದ ರೈಲ್ವೆ ನಿಲ್ದಾಣದ ಬಳಿ ಏನು ಅನುಮಾನಾಸ್ಪದವಾಗಿ ಒಂದು ರೀತಿ ಏನು ವಲಸಿಗರಾಗಿ ಏನು ಕಂಡು ಬಂದ್ರು, ಅವರೆಲ್ಲರನ್ನೂ ಕೂಡ ಅಲ್ಲಿನ ಪೊಲೀಸರಿಗೆ ಮಾಹಿತಿಯನ್ನು ನೀಡಿ ಅವರನ್ನ ವಿಚಾರಣೆಗೆ ಒಳಪಡಿಸಬೇಕು ಎಂಬ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡಿರುವಂತದ್ದು. ಸದ್ಯ ಪೊಲೀಸರು ಕೂಡ ಅವರ ಒಂದು ಆಧಾರ್ ಕಾರ್ಡ್ ಮತ್ತು ಐಡಿ ಕಾರ್ಡ್ಗಳನ್ನ ತಪಾಸಣೆ ಮಾಡುವಂತ ಕಾರ್ಯವನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪಶ್ಚಿಮ ಬಂಗಾಳದ ಒಂದು ಗುರುತಿನ ಚೀಟಿ ಅಂದ್ರೆ ಆಧಾರ್ ಕಾರ್ಡ್, ಐಡಿ ಕಾರ್ಡ್ ಕೂಡ ಲಭ್ಯವಾಗಿದೆ. ಅವರ ಬಳಿ ಒಂದಷ್ಟು ವಿಚಾರಣೆಯನ್ನ ಮಾಡುವಂತ ಕೆಲಸವನ್ನು ಕೂಡ ಸದ್ಯಕ್ಕೆ ಪೊಲೀಸರು ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆಯಿಂದಲೇ ಅಷ್ಟೇ ಒಂದು ಸತ್ಯಾಸತ್ಯತೆ ಹೊರಬರಬೇಕಾಗಿದೆ. ಸದ್ಯ ಬಿಜೆಪಿ ಕಾರ್ಯಕರ್ತರು ಮಾತ್ರ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ, ಇವರೆಲ್ಲರೂ ಕೂಡ ಬಾಂಗ್ಲಾ ವಲಸಿಗರು ಎಂಬ ನಿಟ್ಟಿನಲ್ಲಿ. ಆ ನಿಟ್ಟಿನಲ್ಲೂ ಕೂಡ ಇದೀಗ ಪೊಲೀಸರು ತನಿಖಾ ಕಾರ್ಯವನ್ನು ಮಾಡ್ತಾ ಇರುವಂತದ್ದು. ರಾಹುಲ್. ರೈಟ್ ನಂದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.